ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 25/8/2025. ಬೆಳಗಿನ ತರಗತಿ 24/1968. ಸಿಕ್ಕಿಲ್ಲದೆ ಮಕ್ಕಳೇ, ಈ ಜಗತ್ತಿನಲ್ಲಿ ನಾವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೇವೆ. ಮತ್ತೆ ನಮ್ಮನ್ನೇ ನಾವು ಪಾವನ ಮಾಡಿಕೊಳ್ಳಬೇಕು. ಏಕಾಂತದಲ್ಲಿ ಕುಳಿತು ಮಕ್ಕಳಿಗೆ ಈ ರೀತಿ ಚೆನ್ನಾಗಿ ನೆನಪು ಮಾಡಬೇಕು. ತಂದೆಯಿಂದ ನಮಗೆ ಈಗ ಸ್ವರ್ಗದ ಆಸ್ತಿ ಪಡೆದುಕೊಳ್ಳುತ್ತೇವೆ. ತಂದೆ ನಾವು ಮಕ್ಕಳಿಗೆ ಪ್ರತಿಯೊಂದು ರೀತಿಯ ಸಲಹೆಯನ್ನು ಕೊಡುತ್ತಾರೆ. ಮಕ್ಕಳೇ, ಈ ರೀತಿ ಮಾಡಿರಿ, ಈ ರೀತಿ ಮಾಡಿರಿ ಎಂದು ಹೇಳುತ್ತಾರೆ. ಯಾರು ಮಾಡುತ್ತಾರೆ ಅವರೇ ಪಡೆದುಕೊಳ್ಳುತ್ತಾರೆ. ಮಕ್ಕಳ ಬುದ್ಧಿಯಲ್ಲಿ ನಾವು ಆತ್ಮಿಕ ಯೂನಿವರ್ಸಿಟಿಯಲ್ಲಿ ಕುಳಿತಿದ್ದೇವೆ ಎನ್ನುವ ನಶೆ ಇರಬೇಕು. ಸಾಧಾರಣ ರೀತಿಯಲ್ಲಿ ಹೇಗೆ ಶಾಲೆಯಲ್ಲಿ ಕುಳಿತುಕೊಳ್ಳುತ್ತಾರೆ, ಬುದ್ಧುಗಳಾಗಿ ಅಂದರೆ ದಡ್ಡರಾಗಿ ಕುಳಿತುಕೊಳ್ಳಬಾರದು. ಬಹಳ ಮಕ್ಕಳು ಬುದ್ಧುಗಳಾಗಿ ಕುಳಿತುಕೊಂಡಿರುತ್ತಾರೆ. ಇದು ಶ್ರೇಷ್ಠ ಪರಮಪಿತ ಪರಮಾತ್ಮನ ಯೂನಿವರ್ಸಿಟಿ ಆಗಿದೆ ಎನ್ನುವುದು ನೆನಪಿಗೆ ಇರಬೇಕು. ಇಲ್ಲಿಗೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಬಹಳ ನಶೆ ಇರಬೇಕು. ಇದು ಗುಪ್ತ ಖುಷಿ, ಗುಪ್ತ ಜ್ಞಾನ ಆಗಿದೆ. ಪ್ರತಿಯೊಂದು ಮಾತು ಗುಪ್ತವಾಗಿದೆ. ಕೆಲವರು ಇಲ್ಲೇ ಕುಳಿತಿದ್ದರೂ ಹೊರಗಿನ ಕೆಟ್ಟ ವಿಚಾರಗಳು ಬರುತ್ತಿರುತ್ತದೆ. ಭವಿಷ್ಯದ ಹೊಸ ಜಗತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಇಲ್ಲಿ ಓದುತ್ತಿದ್ದೀರಿ. ಹಾಗಾದರೆ ಎಷ್ಟು ಖುಷಿ ಇರಬೇಕು. ಇಲ್ಲಿ ಎಲ್ಲ ಬ್ರಾಹ್ಮಣರೇ ಬರುತ್ತಾರೆ. ಹೊರಗಿನ ಕೆಟ್ಟ ವಿಚಾರವನ್ನು ಬಿಟ್ಟು ಇಲ್ಲಿಗೆ ಬರುತ್ತೀರಿ. ಹೇಗೆ ಎಂದರೆ ಕೊಳಕಿನಿಂದ ಹೊರಗೆ ಬಂದಂತೆ. ಕೊಳಕಿನ ಒಂದು ಟಬ್ ಇರುತ್ತದೆ ಅಲ್ಲವೇ? ಈ ಹಳೆಯ ಜಗತ್ತಿನ ಕೊಳಕು ಸಹ ಒಂದು ದೊಡ್ಡ ಟಬ್ ಆಗಿದೆ. ಅದರಿಂದ ನೀವು ಹೊರಗೆ ಬಂದಿದ್ದೀರಿ ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು. ಇಡೀ ಜಗತ್ತು ಕೊಳಕಾಗಿದೆ ಅಲ್ಲವೇ? ಎಲ್ಲಿ ಕಲಿಯುಗದ ಕೊಳಕು, ಎಲ್ಲಿ ಸತ್ಯಯುಗದ ಸುಗಂಧ. ಕಲಿಯುಗದಲ್ಲಿ ಪರಸ್ಪರರು ಮುಳ್ಳುಗಳನ್ನೇ ಚುಚ್ಚುತ್ತಿರುತ್ತಾರೆ, ಕೊಳಕನ್ನೇ ಮಾಡುತ್ತಾರೆ. ನಾವು ಹೂವುಗಳಾಗಬೇಕು ಅಂದ ಮೇಲೆ ನಿಮಗೆ ಎಷ್ಟು ಖುಷಿಯಾಗಬೇಕು. ಈಗ ಹೂವುಗಳು ಆಗುತ್ತೇವೆ. ಇದು ತೋಟವೂ ಸಹ ಆಗಿದೆ. ತಂದೆಯನ್ನು ತೋಟದ ಮಾಲೀಕ ಎಂದು ಹೇಳಲಾಗುತ್ತದೆ. ತಂದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಇಲ್ಲಿ ತೋಟವೂ ಸಹ ಇದೆ. ಮುರುಳಿಯನ್ನು ಕೇಳಿ ತೋಟಕ್ಕೆ ಹೋಗಿ ಅಲ್ಲಿರುವ ಹೂಗಳೊಂದಿಗೆ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಂಡು ನೋಡಿರಿ. ಇದರಲ್ಲಿ ನಾನು ಯಾವ ಹೂವು ಆಗಿದ್ದೇನೆ? ನಾವು ಕಾಗೆಗಳಲ್ಲ ತಾನೆ. ಪರಸ್ಪರ ಗಲಾಟೆ ಜಗಳ ಯಾರು ಮಾಡುತ್ತಾರೆ ಅವರು ತಮ್ಮನ್ನು ತಾವು ಮುಳ್ಳುಗಳು ಎಂದು ತಿಳಿದುಕೊಳ್ಳಬೇಕು. ಅವರು ಹೂವು ಆಗುವುದಕ್ಕೆ ಯೋಗ್ಯ ಆಗಿಲ್ಲ. 100% ಅಯೋಗ್ಯರಾಗಿರುತ್ತೇವೆ. ಯಾವ ಸಮಯದಲ್ಲಿ ಸಿಟ್ಟು ಬರುತ್ತದೆ ಆಗ ನಾನು ಮುಳ್ಳಾಗಿದ್ದೇನೆ, ನನ್ನಲ್ಲಿ ಭೂತವಿದೆ ಎಂದು ತಿಳಿದುಕೊಳ್ಳಬೇಕು. ನಿಮ್ಮ ಮೇಲೆ ನಿಮಗೆ ತಿರಸ್ಕಾರ ಬರಬೇಕು. ಕ್ರೋಧ ತಕ್ಷಣ ಎಲ್ಲರ ಮಧ್ಯದಲ್ಲಿಯೇ ಬರುತ್ತದೆ. ಕಾಮವಿಕಾರ ಎಲ್ಲರ ಮಧ್ಯದಲ್ಲಿ ಬರಲು ಸಾಧ್ಯವಿಲ್ಲ. ಅದು ಬಚ್ಚಿಟ್ಟುಕೊಂಡು ಬರುತ್ತದೆ. ಕ್ರೋಧ ಎಲ್ಲರ ಮಧ್ಯದಲ್ಲಿ ಹೊರಗೆ ಬರುತ್ತದೆ. ಕ್ರೋಧ ಮಾಡಿದಾಗ ಅದರ ಪ್ರಭಾವ 7 ದಿನದ ತನಕ ಇರುತ್ತದೆ. ಇದು ಕ್ರೋಧದ ಮುಳ್ಳು, ಲೋಭದ ಮುಳ್ಳು ಆಗಿದೆ. ಈ ಮುಳ್ಳುಗಳು ಇದ್ದಾಗ ನಿಮ್ಮ ಮೇಲೆ ನಿಮಗೆ ತಿರಸ್ಕಾರ ಬರಬೇಕು. ಆದರೆ ಮಕ್ಕಳು ಆ ರೀತಿ ಮಾಡಿಕೊಳ್ಳುತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ನಮ್ಮನ್ನು ಹೂವುಗಳನ್ನಾಗಿ ಮಾಡುತ್ತಿದ್ದಾರೆ. ಯಾರಾದರೂ ಮತ್ತೆ ಕೊಳಕನ್ನು ನೋಡುತ್ತಿದ್ದರೆ ಆಗ ನೀವು ಏನು ಯೋಚನೆ ಮಾಡುತ್ತೀರಿ? ಈ ಕೊಳಕಿನಿಂದ ಇವರನ್ನು ರಕ್ಷಿಸಲು ನಾವು ಬಂದಿದ್ದೇವೆ. ಆದರೆ ಮತ್ತೆ ಇವರು ಕೊಳಕಿನ ಕಡೆಗೆ ಹೋಗುತ್ತಿದ್ದಾರೆ, ಕೊಳಕಿನಲ್ಲಿ ಇದ್ದಾರೆ ಎಂದು ಯೋಚಿಸುತ್ತೀರಿ ತಾನೆ. ಕಾಮ ಹಾಗೂ ಕ್ರೋಧದ ವಿಕಾರ ಬಹಳ ಕೆಟ್ಟದ್ದಾಗಿದೆ. ನಿಮ್ಮ ಸಂಪೂರ್ಣ ಶೋಭೆಯನ್ನೇ ಹಾಳು ಮಾಡುತ್ತದೆ. ಇಲ್ಲಿ ನಿಮ್ಮ ಶೋಭೆಯನ್ನು ತೋರಿಸಿದಾಗ ಸತ್ಯಯುಗದಲ್ಲೂ ಆ ಶೋಭೆಯನ್ನು ಪಡೆದುಕೊಳ್ಳುತ್ತೀರಿ. ಪ್ರತಿದಿನ ತಂದೆ ಎಷ್ಟೊಂದು ಜ್ಞಾನವನ್ನು
ತಿಳಿಸುತ್ತಿರುತ್ತಾರೆ. ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಸ್ವರ್ಗಕ್ಕೆ ಹೋಗಬೇಕು. ಇವರು ಎಷ್ಟೊಂದು ಗುಣವಂತರು ಅಂದರೆ ಲಕ್ಷ್ಮೀನಾರಾಯಣರು ಎಷ್ಟೊಂದು ಗುಣವಂತರು. ಇವರಿಗೆ ಮಹಿಮೆಯನ್ನು ಗುಣಗಾಯನ ಮಾಡುತ್ತಾರೆ. ತಮಗೆ ತಾವು ನೀಚ, ಪಾಪಿ, ಕಾಮಿ, ಕನಿಷ್ಠ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ತಾವು ಸರ್ವಗುಣ ಸಂಪನ್ನರು ಎಂದು ಮಹಿಮೆ ಮಾಡುತ್ತಾರೆ. ನಾವು ಗಟಾರ್ನಲ್ಲಿ ಬಿದ್ದಿದ್ದೇವೆ, ಈಗ ತಂದೆ ಗಟಾರ್ನಿಂದ ಹೊರಗೆ ತೆಗೆಯಲು ಬಂದಿದ್ದಾರೆ. ನೀವು ಅದರಿಂದ ಹೊರಗೆ ಬರುತ್ತೀರೋ ಅಥವಾ ಅದರಲ್ಲಿಯೇ ಇರುತ್ತೀರೋ? ಭಾಷಣದಲ್ಲಿಯೂ ಸಹ ನೀವು ಈ ರೀತಿ ತಿಳಿಸಲು ಸಾಧ್ಯವಿದೆ. ಸ್ವರ್ಗ ಹೂವಿನ ತೋಟವಾಗಿದೆ, ನರಕ ಮುಳ್ಳಿನ ಕಾಡಾಗಿದೆ. ವೈಶಾಲಯ ಆಗಿದೆ. ಶಿವಾಲಯ ಹಾಗೂ ವೈಶಾಲಯ ಎರಡು ಸರಿಯಾಗಿ ಇದೆ. ಶಿವ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ, ರಾವಣ ನರಕವನ್ನು ಸ್ಥಾಪನೆ ಮಾಡುತ್ತಾನೆ. ನಿಮ್ಮನ್ನು ನೀವೇ ನೋಡಿಕೊಳ್ಳಿರಿ. ನಮ್ಮ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಕೆಟ್ಟ ವಿಚಾರಗಳು ಬರುತ್ತಿದೆ ಎಂದರೆ ನಿಮ್ಮ ಮೇಲೆ ನಿಮಗೆ ತಿರಸ್ಕಾರ ಬರಬೇಕು. ನಾವು ಆತ್ಮರುಗಳು ತಂದೆಯ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಕೆಟ್ಟ ವಿಚಾರಗಳು ಎಲ್ಲಿಂದ ಬಂದಿದೆ? ಒಂದು ವೇಳೆ ಕೆಟ್ಟ ವಿಚಾರಗಳು ಇದ್ದರೆ ಆಗ ತಂದೆಯ ಹೆಸರನ್ನು ಹಾಳು ಮಾಡುತ್ತೇವೆ. ಸಿಟ್ಟು ಮಾಡಿದರೆ, ಕ್ರೋಧ ಮಾಡಿದರೆ ಆಗ ತಂದೆಗೆ ನಿಂದನೆ ಮಾಡಿಸುತ್ತೇವೆ. ಕ್ರೋಧದ ಭೂತ ಬಂದಾಗ ತಂದೆಯನ್ನು ಮರೆಯುತ್ತೇವೆ. ತಂದೆಯ ನೆನಪು ಇದ್ದಾಗ ಯಾವುದೇ ಭೂತಗಳು ಬರುವುದಿಲ್ಲ. ಭೂತಗಳು ಬಂದಾಗ ಅಂದರೆ ವಿಕಾರಿ ಗುಣಗಳು ಬಂದಾಗ ಅನ್ಯರ ಮನಸ್ಸನ್ನು ನೋಯಿಸುತ್ತೀರಿ. ಅದರ ಪ್ರಭಾವ ಅವರ ಮನಸ್ಸಿನ ಮೇಲೆ ಬೀಳುತ್ತದೆ. ಒಂದು ಸಾರಿ ಕ್ರೋಧ ಮಾಡಿದಾಗ ಅದು ಇವರು ಕ್ರೋಧಿಗಳು ಎಂದು ಕೆಲವು ತಿಂಗಳುಗಳ ತನಕ ಬುದ್ಧಿಯಲ್ಲಿ ಇರುತ್ತದೆ. ನಂತರ ಅವರ ಮನಸ್ಸಿನಿಂದ ಕೆಳಗಿಳಿಯುತ್ತಾರೆ. ಇದು ಕೆಟ್ಟ ಅಭ್ಯಾಸ ಆಗಿದೆಯಲ್ಲವೇ? ಅಷ್ಟೇ ಅಲ್ಲ, ತಂದೆಯ ಹೃದಯ ಸಿಂಹಾಸನದಿಂದ ಕೆಳಗೆ ಇಳಿಯುತ್ತಾರೆ. ಈ ದಾದಾರವರು ಸಹ ಯಾರಿಗಿಂತಲೂ ಕಡಿಮೆ ಏನಿಲ್ಲ. ವಿಶ್ವದ ಮಾಲೀಕರಾಗುವವರು ಅಂದ ಮೇಲೆ ಇವರಲ್ಲಿಯೂ ಸಹ ಅವಶ್ಯವಾಗಿ ಬಹಳಷ್ಟು ವಿಶೇಷತೆಗಳು ಇದ್ದಾವೆ. ಆದರೆ ಯಾರಿಗೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅದೃಷ್ಟ ರೂಪಿಸುವಂಥ ತಂದೆಯು ಏನು ಮಾಡುತ್ತಾರೆ? ಎಷ್ಟು ಸಹಜವಾದ ಅದೃಷ್ಟವಿದೆ. ಕೇವಲ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ಆತ್ಮ ಸ್ವಚ್ಛವಾಗುತ್ತದೆ. ಬೇರೆ ಯಾವ ಉಪಾಯವೂ ಇಲ್ಲ. ಈ ಮಹಾಋಷಿಗಳು, ಸಾಧುಗಳು, ಸನ್ಯಾಸಿಗಳು, ಅನ್ಯರೂ ಸಹ ಎಷ್ಟೊಂದು ಸಿಲುಕಿಕೊಂಡಿದ್ದಾರೆ. ರಾಜ ಋಷಿಗಳು ಯಾರೂ ಇಲ್ಲ. ರಾಜಯೋಗ ಕಲಿಸುವಂಥವರು ಒಬ್ಬ ತಂದೆಯಾಗಿದ್ದಾರೆ. ಮನುಷ್ಯರು ಮನುಷ್ಯರನ್ನು ಸುಧಾರಣೆ ಮಾಡಲು ಸಾಧ್ಯವಿಲ್ಲ. ತಂದೆಯೇ ಬಂದು ಎಲ್ಲರನ್ನು ಸುಧಾರಣೆ ಮಾಡುತ್ತಾರೆ. ಯಾರು ಬಹಳ ಚೆನ್ನಾಗಿ ಸಂಪೂರ್ಣವಾಗಿ ಸುಧಾರಣೆಯಾಗುತ್ತಾರೆ ಅವರೇ ಮೊಟ್ಟ ಮೊದಲು ಬರುತ್ತಾರೆ. ಅಂದ ಮೇಲೆ ನಿಮ್ಮೊಳಗಿರುವ ಕೆಟ್ಟ ಅಭ್ಯಾಸಗಳನ್ನು ತೆಗೆದುಹಾಕಿ ಸುಧಾರಣೆಯಾಗಬೇಕು. ಶಿಕ್ಷಣದ ಕಡೆಗೆ, ಯೋಗದ ಕಡೆಗೆ ಗಮನ ಕೊಡಬೇಕು. ಎಲ್ಲರೂ ಶ್ರೇಷ್ಠರಾಗುವುದಿಲ್ಲ, ಆದರೆ ತಂದೆ ಪುರುಷಾರ್ಥ ಮಾಡಿಸುತ್ತಾರೆ ಅನ್ನುವುದು ಗೊತ್ತಿದೆಯಲ್ಲವೇ? ಎಷ್ಟು ಸಾಧ್ಯ ಅಷ್ಟು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಇಲ್ಲ ಎಂದರೆ ಕಲ್ಪಕಲ್ಪಾಂತರ ಪಶ್ಚಾತ್ತಾಪ ಪಡುತ್ತೇವೆ. ತಂದೆ ಬಹಳಷ್ಟು ತಿಳಿಸಿಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡಿದಾಗ ಬುದ್ಧಿಯಿಂದ ಕೊಳಕು ಹೊರಗೆ ಹೋಗುತ್ತದೆ. ಸನ್ಯಾಸಿಗಳು ಹಠಯೋಗವನ್ನು ಕಲಿಸುತ್ತಾರೆ. ಅದು ಯಾವ ಉಪಯೋಗಕ್ಕೂ ಇಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬಾರದು. ಹಠಯೋಗದಿಂದ ಕೆಲವರ ಆರೋಗ್ಯ ಚೆನ್ನಾಗಿ ಆಗುತ್ತದೆ. ಹಠಯೋಗದಿಂದ ಎಂದೂ ಕಾಯಿಲೆಯೂ ಬರುವುದಿಲ್ಲ. ಎಲ್ಲರಿಗೂ ಕಾಯಿಲೆ ಬರುತ್ತದೆ. ಭಾರತದಲ್ಲಿ ಯಾವಾಗ ದೇವತೆಗಳ ರಾಜ್ಯ ಇತ್ತು ಆಗ ಎಲ್ಲರ ಆಯುಷು ಸಹ ದೀರ್ಘವಾಗಿತ್ತು. ಆರೋಗ್ಯವಂತರು, ಐಶ್ವರ್ಯವಂತರು ಆಗಿದ್ದರು. ಈಗ ಆಯುಷು ಸಣ್ಣದಾಗಿದೆ. ಭಾರತವನ್ನು ಈ ರೀತಿ ಮಾಡಿದವರು ಯಾರು? ಇದು ಯಾರಿಗೂ ಗೊತ್ತಿಲ್ಲ. ಘೋರವಾದ ಕತ್ತಲಲ್ಲಿ ಇದ್ದಾರೆ.
ನೀವು ಎಷ್ಟು ತಿಳಿಸಿಕೊಟ್ಟರೂ ಅವರು ತಿಳಿದುಕೊಳ್ಳುವುದು ಬಹಳ ಕಷ್ಟವಿದೆ. ಸಾಧಾರಣ ಬಡವರೇ ಈ ಜ್ಞಾನವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಇಲ್ಲಿ ಯಾರು ಲಕ್ಷಾಧಿಪತಿಗಳು ಆಗಿದ್ದಾರೇನೋ? ಇಲ್ಲ ತಾನೆ. ಇವತ್ತು ಲಕ್ಷಾಧಿಪತಿಗಳಾಗುವುದು ಯಾವುದೇ ದೊಡ್ಡ ಮಾತಲ್ಲ. 1,00,000 ಇದ್ದರೂ ಸಹ ಅವರನ್ನು ಲಕ್ಷಾಧಿಪತಿಗಳು ಎಂದು ಕರೆಯುತ್ತಾರೆ. ಲಕ್ಷಾಧಿಪತಿಗಳು ಬಹಳ ಜನ ಇದ್ದಾರೆ, ಅಂಥವರನ್ನು ತಂದೆ ಸಾಧಾರಣ ಎಂದು ಹೇಳುತ್ತಾರೆ. ಇವತ್ತಿನ ಕಾಲದಲ್ಲಿ ಕೋಟ್ಯಾಧಿಪತಿಗಳ ಮಾತಿದೆ. ಒಬ್ಬರ ಹತ್ತಿರ 40-50 ಕೋಟಿ ಇದ್ದಾಗ ಮದುವೆಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ. ನಾವು ಮಕ್ಕಳು ಬಹಳ ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಅನ್ಯರಿಗೆ ಜ್ಞಾನದ ಬಾಣವನ್ನು ಬಿಡಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಂತ್ರಿಗಳು ಆಗಿರುವಂತಹ ವ್ಯಕ್ತಿಗಳು ಬರುತ್ತಾರೆ. ಅವರು ಈ ಜ್ಞಾನವನ್ನು ಕೇಳಿ ಬಹಳ ಖುಷಿಯಾಗುತ್ತಾರೆ. ಮಕ್ಕಳು ತಂದೆಗೆ ಪತ್ರ ಬರೆಯುತ್ತಾರೆ, ಬಾಬಾ ಇವತ್ತು ಇಂತಿಂಥವರು ಜ್ಞಾನ ಕೇಳಲು ಬಂದಿದ್ದರು ಎಂದು. ಆದರೆ ಅವರಲ್ಲಿ ಒಬ್ಬರಿಗೂ ಸಹ ತಂದೆಯ ಸಂದೇಶವನ್ನು ಪ್ರಚಾರ ಮಾಡುವಂತಹ ಶಕ್ತಿ ಇಲ್ಲ. ನೀವು ಮಕ್ಕಳ ವಿನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಜಗತ್ತಿನಲ್ಲಿರುವವರಿಗೆ ಇದು ಗೊತ್ತಿಲ್ಲ. ಬಲೆ ನೀವು ಮಕ್ಕಳು ತಿಳಿಸಿಕೊಡುತ್ತೀರಿ, ಆದರೆ ಸಂಪೂರ್ಣವಾಗಿ ಯಾರೂ ಕೂಡ ತಿಳಿದುಕೊಳ್ಳುವುದಿಲ್ಲ. ಯಥಾಶಕ್ತಿಯ ಅನುಸಾರವಾಗಿ ತಿಳಿದುಕೊಳ್ಳುತ್ತಾರೆ. ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ, ಹಾಗೆ ಆಸ್ತಿಯೂ ಸಹ ಶ್ರೇಷ್ಠ ಆಗಿದೆ. ಅವರಿಗೆ ಈ ಸ್ವರ್ಗದ ಆಸ್ತಿ ಯಾರು ಕೊಟ್ಟರು? ಇದು ಸಹ ಅನೇಕರಿಗೆ ಗೊತ್ತಿಲ್ಲ. ಪೂರ್ಣ ಅವರ ಬುದ್ಧಿ ಖಾಲಿ ಖಾತೆಯಾಗಿದೆ. ಮ್ಯೂಸಿಯಂನಲ್ಲಿ ಅನೇಕರು ಬರುತ್ತಾರೆ. ಅವರಿಗೆ ಜ್ಞಾನ ತಿಳಿಸುವುದಕ್ಕೆ ಒಳ್ಳೆಯ ಅವಕಾಶ ಇರುತ್ತದೆ. ಆದರೆ ಯೋಗ ಇಲ್ಲ. ತಂದೆಯನ್ನು ನೆನಪು ಮಾಡಿದಾಗ ಪ್ರಫುಲ್ಲತೆ ಬರುತ್ತದೆ. ನಾವು ಯಾರ ಸಂತಾನ ಆಗಿದ್ದೇವೆ? ಎಷ್ಟೋ ಮಕ್ಕಳು ನಿಯಮಾನುಸಾರವಾಗಿ ಓದುವುದಿಲ್ಲ. ತಂದೆಯ ಜೊತೆಗೆ ಯೋಗ ಇಲ್ಲ. ಇನ್ನೂ ಸಹ ತಂದೆ ಹೇಳುತ್ತಾರೆ, ಪರಿಪೂರ್ಣರು ಯಾರೂ ಆಗಿಲ್ಲ, ನಂಬರ್ ವಾರ್ ಆಗಿದ್ದಾರೆ. ಮಕ್ಕಳು ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು. ಇಂತಹ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ಜಗತ್ತಿನಲ್ಲಿ ನಾವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೇವೆ. ಮತ್ತೆ ನಾವೇ ಪಾವನರು ಆಗಬೇಕು. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿ ಮಾಡಿರಿ, ಈ ರೀತಿ ಮಾಡಿರಿ ಎಂದು ತಂದೆ ಪ್ರತಿಯೊಂದು ರೀತಿಯ ಸಲಹೆಯನ್ನು ಕೊಡುತ್ತಾರೆ. ಹೇಗೆ ವಿಕ್ಟೋರಿಯಾ ರಾಣಿಯ ಮಂತ್ರಿ ಎಷ್ಟೊಂದು ಬಡವರಾಗಿದ್ದರು, ಆದರೂ ಸಹ ಓದಿ ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದರು. ಓದುವುದಕ್ಕೆ ಆಸಕ್ತಿ ಇತ್ತು ಅಲ್ಲವೇ? ಈ ಶಿಕ್ಷಣವೂ ಸಹ ಬಡವರಿಗಾಗಿ ಇದೆ. ತಂದೆ ಬಡವರ ಬಂಧು ಆಗಿದ್ದಾರೆ. ಶ್ರೀಮಂತರಿಗೆ ನಶೆ ಬಹಳ ಇರುತ್ತದೆ. ಆದರೆ ನೀವು ಎಂದೂ ಕನಸಿನಲ್ಲಿಯೂ ಇಲ್ಲಿ ನಾವು ಶ್ರೀಮಂತರು ಆಗಬೇಕು ಎನ್ನುವ ವಿಚಾರ ಮಾಡಬಾರದು. ಹಣ ಇರುವವರಿಗೆ ಹಣ, ಬಂಗಲೆ, ಕಾರ್ಖಾನೆಗಳ ನೆನಪೇ ಇರುತ್ತದೆ. ಅವರು ಭಗವಂತನನ್ನು ನೆನಪು ಮಾಡಲು ಸಾಧ್ಯವಿದೆಯೇನು? ಅವರು ಹೇಳುತ್ತಾರೆ, ನಮಗೋಸ್ಕರ ಇಲ್ಲಿಯೇ ಸ್ವರ್ಗ ಇದೆ ಎಂದು. ತಂದೆ ಇನ್ನೂ ಸ್ವರ್ಗ ಸ್ಥಾಪನೆ ಮಾಡಿಲ್ಲ, ಈಗ ಮಾಡುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡಿ ಅವಶ್ಯವಾಗಿ ಪಾವನರು ಆಗಲೇಬೇಕು. ಭಾರತದ ಪ್ರಾಚೀನ ಯೋಗವನ್ನು ಪರಮಪಿತ ಪರಮಾತ್ಮನ ವಿನಃ ಅನ್ಯರು ಯಾರೂ ಕಲಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಮಕ್ಕಳು ಹೇಗೆ ಅನ್ಯರಿಗೆ ತಿಳಿಸಬೇಕು ಎನ್ನುವುದಕ್ಕೆ ಯುಕ್ತಿಯನ್ನು ಹುಡುಕಬೇಕು. ಹಠಯೋಗ ನಿವೃತ್ತಿ ಮಾರ್ಗದವರಿಗಾಗಿ ಇದೆ. ತಂದೆ ತಿಳಿಸುತ್ತಿದ್ದಾರೆ, ಯಾವಾಗ ಅನ್ಯರ ಕಲ್ಯಾಣ ಮಾಡಲು ಹೋಗುತ್ತೀರಿ ಆಗ ಈ ರೀತಿ ಬರೆಯಬೇಕು. ಈಗ ತಡವಾಗಿದೆ, ಆದರೂ ಜ್ಞಾನ ಯಾರ ಬುದ್ಧಿಯಲ್ಲಿಯೂ ಹೋಗುತ್ತಿಲ್ಲ. ನಿಮ್ಮದು ಈಶ್ವರಿಯ ಮಿಷನ್ ಆಗಿದೆ. ಈಗ ಮನುಷ್ಯರ ಬುದ್ಧಿ ಮಂಗಗಳ ರೀತಿ ಇದೆ. ನೋಡಲು ಮನುಷ್ಯರಂತೆ ಇದ್ದಾರೆ. ದೇವತೆಗಳಿಗೂ ಸಹ ಮನುಷ್ಯರ ರೀತಿ ಮುಖ ಇದೆ, ಆದರೆ ಗುಣದಲ್ಲಿ ವ್ಯತ್ಯಾಸವಿದೆ. ದೇವತೆಗಳಿಗೂ ಹಾಗೂ ನಿಮ್ಮಲ್ಲಿ ಏನು ವ್ಯತ್ಯಾಸವಿದೆ?
10 ಕೈಗಳು ಯಾರಿಗಾದರೂ ಇರುತ್ತದೆಯೇನು? ಮನುಷ್ಯರು ಮನುಷ್ಯರಾಗಿಯೇ ಇರುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳು ಬರೆದಿಟ್ಟಿದ್ದಾರೆ. ದಿಲ್ವಾಡ ಮಂದಿರದಲ್ಲೂ ಸಹ ಎಷ್ಟೊಂದು ದೊಡ್ಡ ಕಮಿಟಿಯನ್ನು ಮಾಡಿದ್ದಾರೆ. ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ವೃಕ್ಷದಲ್ಲಿ ಎಷ್ಟೊಂದು ರೆಂಬೆ ಕೊಂಬೆಗಳು, ಸಣ್ಣ ಸಣ್ಣ ಕೊಂಬೆಗಳು ಇರುತ್ತವೆ. ಅನೇಕ ಪ್ರಕಾರದ ಮತಗಳು ಇದ್ದಾವೆ. ಯಾರಿಗೆ ಯಾವುದು ಬರುತ್ತದೆ ಅದನ್ನೇ ಹೇಳುತ್ತಾ ಬಂದಿದ್ದಾರೆ. ವೃಕ್ಷದ ಉದಾಹರಣೆ ಎಷ್ಟು ಚೆನ್ನಾಗಿದೆ. ಹೊಸ ಹೊಸ ಎಲೆಗಳು ಬರುತ್ತಾ ಇದ್ದಂತೆ ಅದರ ಎಷ್ಟೊಂದು ಪ್ರದರ್ಶನ ಆಗುತ್ತದೆ. ಅಂಧಶ್ರದ್ಧೆ ಎಷ್ಟೊಂದು ಇದೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಯಾರು ಏನನ್ನೂ ತಿಳಿದುಕೊಂಡಿಲ್ಲ. ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿದಾಗ ಪಾಪ ಭಸ್ಮವಾಗುತ್ತದೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ಈ ರೀತಿ ದೇವತೆಗಳು ಆಗುತ್ತೇವೆ. ಡಂಗೂರವನ್ನು ಸಾರಿಸಬೇಕು. ದೇಹಾಭಿಮಾನ ಇಲ್ಲ ಅಂದರೆ ಡಂಗೂರವನ್ನು ಕುತ್ತಿಗೆಗೆ ನೇತು ಹಾಕಿಕೊಂಡು ಹೋಗಿ ಎಲ್ಲರಿಗೂ ತಂದೆ ಬಂದಿದ್ದಾರೆ ಎನ್ನುವ ಸಂದೇಶವನ್ನು ಹೇಳಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪತಿತರಿಂದ ಪಾವನರಾಗುತ್ತೀರಿ. ಇದನ್ನು ಮನೆ ಮನೆಗೆ ಸಂದೇಶ ಕೊಡಬೇಕು. ಈ ರೀತಿ ನೀವು ಡಂಗೂರ ಸಾಧಿಸಿದಾಗ ಎಲ್ಲರೂ ಬಂದು ಜ್ಞಾನವನ್ನು ಕೇಳುತ್ತಾರೆ. ಆದರೆ ದೇಹಾಭಿಮಾನ ಇಲ್ಲ ಅಂದರೆ ಮಾತ್ರ ಈ ರೀತಿ ಮಾಡಲು ಸಾಧ್ಯ. ಸರ್ವಿಸ್ ಬಹಳ ಇದೆ. ತಂದೆಯ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು. ತಂದೆ ಎಲ್ಲರಿಗೂ ಸಂದೇಶವನ್ನು ಕೊಡಲು ಬಂದಿದ್ದಾರೆ. ತಂದೆ ಎಲ್ಲರಿಗೂ ಸಂದೇಶವನ್ನು ಕೊಡಲು ಬಂದಿದ್ದಾರೆ. ಅಂತ್ಯದಲ್ಲಿ ನಿಮಗೆ ವಾಹ ವಾಹ ಎನ್ನುವ ಮಾತು ಬರುತ್ತದೆ. ಇವರು ಅದ್ಭುತ ಮಾಡಿದರು ಎಂದು ಹೇಳುತ್ತಾರೆ. ಇವರು ಅದ್ಭುತ ಮಾಡಿದರು ಎಂದು ಹೇಳುತ್ತಾರೆ. ಇವರು ಎಷ್ಟೊಂದು ಜಾಗೃತ ಮಾಡಿದರು, ಆದರೂ ಅವರು ಜಾಗೃತ ಆಗಲಿಲ್ಲ. ಯಾರು ಜಾಗೃತವಾಗುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ. ಯಾರು ಮಲಗುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ತಂದೆ ವಿಶ್ವದ ಮಾಲೀಕತನವನ್ನು ಕೊಡಲು ಬಂದಿದ್ದಾರೆ, ಆದರೆ ಅದನ್ನು ಕಳೆದುಕೊಳ್ಳುತ್ತಾರೆ. ಸೇವೆ ಮಾಡುವುದಕ್ಕೆ ಯುಕ್ತಿಯನ್ನು ಹುಡುಕಬೇಕು. ರಜಾ ತೆಗೆದುಕೊಂಡು ಸಹ ಸರ್ವಿಸ್ ಮಾಡಬೇಕು. ಹೋಗಿ ಡಂಗೂರವನ್ನು ಸಾರಿಸಿರಿ. ತಂದೆ ಬಂದಿದ್ದಾರೆ ಎಂದು ಹೇಳಿರಿ. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಪವಿತ್ರರಾಗಿರಿ, ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಿ. ತಂದೆಯನ್ನು ನೆನಪು ಮಾಡಿಲ್ಲ ಎಂದರೆ ಆಗ ಪಾಪ ಭಸ್ಮ ಆಗುವುದಿಲ್ಲ. ಯಾವುದೇ ತುಕ್ಕು ಇರಬಾರದು. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ಇಲ್ಲ ಎಂದರೆ ಪದವಿ ಕಡಿಮೆಯಾಗುತ್ತದೆ ಹಾಗೂ ಶಿಕ್ಷೆಗಳನ್ನು ತಿನ್ನಬೇಕಾಗುತ್ತದೆ. ಸೇವೆಗಾಗಿ ಒಳ್ಳೆಯ ಅವಕಾಶವಿದೆ. ರ್ಯಾಗ್ಝಿನ್ ಚಿತ್ರಗಳು ಬಹಳ ಚೆನ್ನಾಗಿದ್ದಾವೆ. ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗಿ ಸೇವೆ ಮಾಡಬಹುದು. ಚಿತ್ರಗಳು ಹಾಳಾಗದೇ ಇರುವಂತೆ ಚಿತ್ರಗಳನ್ನು ಮಾಡಿಸಬೇಕು. ಈ ಚಿತ್ರ ಬಹಳ ಚೆನ್ನಾಗಿದ್ದಾವೆ, ಆದರೆ ಮೂರ್ತಿಗಳು, ಗೊಂಬೆಗಳನ್ನು ಮಾಡುವುದು ಇವು ಯಾವುದು ಉಪಯೋಗಕ್ಕೆ ಬರುವುದಿಲ್ಲ. ಸಣ್ಣ ಮಕ್ಕಳ ಆಟದ ಸಾಮಾನಿನ ರೀತಿ ಇರುತ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಚಿತ್ರ ಇರುತ್ತದೆ. ಸಾವಿರಾರು ವರ್ಷಗಳು ನಡೆಯುತ್ತದೆ. ಅದಕ್ಕೆ ಬಹಳ ಬೆಲೆ ಇರುತ್ತದೆ. ಒಳ್ಳೆಯ ಬಟ್ಟೆಯ ಮೇಲೆ ಚಿತ್ರಗಳನ್ನು ಬರೆಸಿದಾಗ ಚಿತ್ರಗಳು ಹಾಳಾಗಲು ಸಾಧ್ಯವಿಲ್ಲ. ಈ ರೀತಿ 6 ಚಿತ್ರಗಳು ಇದ್ದರೂ ಸಾಕು. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಎನ್ನುವುದನ್ನು ಹೇಳಿರಿ. ಈ ಚಕ್ರದ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಾವು ಚಕ್ರವರ್ತಿ ರಾಜರಾಗುತ್ತೇವೆ ಅಲ್ಲವೇ? ಆದರೆ ಇದರ ಬೆಲೆ ನೀವು ಮಕ್ಕಳಿಗೆ ಗೊತ್ತಿಲ್ಲ. ಬ್ಯಾಡ್ಜ್ ಇದೆಯಲ್ಲವೇ? ಆದರೆ ಇದರ ಬೆಲೆ ಮಕ್ಕಳಿಗೆ ಗೊತ್ತಿಲ್ಲ. ಇದರ ಬಗ್ಗೆ ನೀವು ತಿಳಿಸಿಕೊಡುತ್ತಿರಬೇಕು. ಆಗಲೇ ಬಹಳ ಸಂಪಾದನೆಯಾಗುತ್ತದೆ. ಖುಷಿಯಿಂದ ಜ್ಞಾನವನ್ನು ಹೇಳಿದಾಗ ತಿಳಿದುಕೊಳ್ಳುತ್ತಾರೆ. ಇದು ಸದಾ ನಮ್ಮ ಬುದ್ಧಿಯಲ್ಲಿ ಇರಬೇಕು. ತಂದೆ ಬ್ರಹ್ಮ ತಂದೆಯ ಮೂಲಕ ಆಸ್ತಿಯನ್ನು ಕೊಡುತ್ತಾರೆ. ರೈಲಿನಲ್ಲಿಯೂ ಸಹ ಸುತ್ತಾಡುತ್ತಾ ಜ್ಞಾನವನ್ನು ತಿಳಿಸಬಹುದು. ಸಣ್ಣ ಮಕ್ಕಳೂ ಸಹ ಈ ಜ್ಞಾನವನ್ನು
ಹೇಳಬಹುದು, ಯಾರೂ ಬೇಡ ಎನ್ನುವುದಿಲ್ಲ. ಈ ಬ್ಯಾಡ್ಜ್ ಈ ರೀತಿ ಇದೆ, ಇದರಲ್ಲಿ ವಜ್ರ, ಮುತ್ತುಗಳು, ಅರಮನೆಗಳು, ಹೂವು, ಹಣ್ಣು ಎಲ್ಲವೂ ಇದರಲ್ಲಿ ಇಮರ್ಜ್ ಆಗುತ್ತದೆ. ಅಂದರೆ ಸತ್ಯಯುಗದ ವರ್ಣನೆ ಮಾಡಬಹುದು. ಇದು ಬಹಳ ಫಸ್ಟ್ ಕ್ಲಾಸ್ ಆದಂತಹ ವಸ್ತುವಾಗಿದೆ. ಆದರೆ ಮಕ್ಕಳ ಬುದ್ಧಿಯಲ್ಲಿ ಈ ವಿಚಾರ ಬರುವುದಿಲ್ಲ. ತಂದೆ ಬಹಳ ತಿಳಿಸುತ್ತಿದ್ದಾರೆ. ಚಿತ್ರಗಳು ಜೊತೆಯಲ್ಲಿ ಇರುವುದು ಬಹಳ ಅವಶ್ಯಕತೆ ಇದೆ. ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಮಾತನಾಡಬಾರದು. ಕೃಷ್ಣನಿಗೂ ಸಹ ನಿಂದನೆಗಳನ್ನು ಕೊಟ್ಟಿದ್ದಾರಲ್ಲವೇ? ಕೃಷ್ಣ ಓಡಿಸಿಕೊಂಡು ಹೋದ, ಅದನ್ನು ಮಾಡಿದ, ಇದನ್ನು ಮಾಡಿದ ಎಂದು ಹೇಳಿದ್ದಾರೆ. ಪಟ್ಟದ ರಾಣಿಯರನ್ನಾಗಿ ಮಾಡುತ್ತಾನೆ. ವಿಶ್ವದ ಮಾಲೀಕ ಆಗಿ ಈ ರೀತಿ ಯಾವುದೇ ಕೆಲಸ ಮಾಡುತ್ತಾನೆ ಏನು? ಶಾಸ್ತ್ರಗಳಲ್ಲಿ ಇಂತಿಂಥ ಮಾತುಗಳನ್ನು ಬರೆದಿಟ್ಟಿದ್ದಾರೆ, ಅವುಗಳನ್ನು ನೀರಲ್ಲಿ ಹಾಕಬೇಕು ಅನಿಸುತ್ತದೆ. ತಂದೆಗೆ ಅಧಿಕಾರ ಇದ್ದರೆ ಆ ರೀತಿ ಮಾಡುತ್ತಿದ್ದರು. ಆದರೆ ನಾಟಕದಲ್ಲಿ ಆ ರೀತಿ ಮಾಡುವುದು ಇಲ್ಲ. ಆ ರೀತಿ ಮಾಡಲು ಮನಸ್ಸಾಗುತ್ತದೆ. ಮಕ್ಕಳಿಗೆ ಮನಸ್ಸಿನಲ್ಲಿ ವಿಚಾರ ಬರಬೇಕು. ವಿನಾಶ ಬೇಗ ಆಗಲಿ ಎಂದು ಬಯಸುತ್ತೇವೆ. ಮತ್ತೆ ಹೇಳುತ್ತೇವೆ, ಈಗ ಬಾಬಾ ನಮ್ಮ ಜೊತೆಗಿದ್ದಾರೆ, ಬಾಬನನ್ನು ಈಗ ಬಿಟ್ಟರೆ ಮತ್ತೆ 5000 ವರ್ಷಗಳ ನಂತರವೇ ಮಿಲನ ಮಾಡುತ್ತೇವೆ. ಇಂತಹ ತಂದೆಯನ್ನು ಹೇಗೆ ನಾವು ಬಿಡಬೇಕು? ತಂದೆಯಿಂದ ನಾವು ಓದುತ್ತಿದ್ದೇವೆ, ಇದು ಬ್ರಾಹ್ಮಣರ ಶ್ರೇಷ್ಠ ಜನ್ಮ. ಆದರೆ ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇದೆ ಅವರಿಗೆ ಶ್ರೇಷ್ಠ ಜನ್ಮ. ಇಂತಹ ತಂದೆ ನಮಗೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಮತ್ತೆ ನಾವು ಆ ತಂದೆಯನ್ನು ಮಿಲನ ಮಾಡುವುದಿಲ್ಲ. ಆದರೆ ಗಂಗೆಯ ದಡದಲ್ಲಿ ಇರುವಂಥವರಿಗೆ ಗಂಗೆಯ ಬಗ್ಗೆ ಗೌರವ ಇರುವುದಿಲ್ಲ. ಅಂದರೆ ತಂದೆಯ ಹತ್ತಿರ ಇರುವವರಿಗೆ ತಂದೆಯ ಬಗ್ಗೆ ಕೆಲವೊಮ್ಮೆ ಗೌರವ ಇರುವುದಿಲ್ಲ. ತಂದೆಯ ಕಾರ್ಯಕ್ಕೆ ವಿಘ್ನವನ್ನು ಹಾಕುತ್ತಿರುತ್ತಾರೆ. ಹೊರಗಿನವರಿಗೆ ಎಷ್ಟೊಂದು ಮಹತ್ವ ಇರುತ್ತದೆ, ಇಲ್ಲಿರುವವರಿಗಿಂತಲೂ ಸಹ ಹೊರಗಿನವರು ಬಲಿಹಾರಿಯಾಗುತ್ತಾರೆ. ಯೋಗ ಬಲ ಇಲ್ಲ ಅಂದರೆ ಏನೂ ತಿಳಿದುಕೊಳ್ಳುವುದಿಲ್ಲ. ಬಹಳ ಮಕ್ಕಳು ಬರುತ್ತಾರೆ, ಈ ರೀತಿ ಜ್ಞಾನವನ್ನು ತಿಳಿಸಿದೆವು, ಈ ರೀತಿ ತಿಳಿಸಿದೆವು ಎಂದು ಬಾಬನಿಗೆ ಪತ್ರ ಬರೆಯುತ್ತಾರೆ. ಅವರು ಬಹಳ ಚೆನ್ನಾಗಿ ತಿಳಿದುಕೊಂಡರು ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಅವರು ಕೇಳಿದ್ದಾರೆ, ಏನು ಕೇಳಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದಾರೆ. ಸ್ವಲ್ಪವೂ ತಿಳಿದುಕೊಂಡಿಲ್ಲ, ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ. ಒಂದು ವೇಳೆ ಏನಾದರೂ ತಿಳಿದುಕೊಂಡಿದ್ದರೆ ತಂದೆಯ ಜೊತೆಗೆ ಸಂಬಂಧ ಇರಬೇಕು. ತಂದೆಗೆ ಪತ್ರ ಬರೆಯಬೇಕು. ಅವರಿಗೆ ಕೇಳಿರಿ, ಇಂಥ ತಂದೆಗೆ ನೀವು ಹೇಗೆ ಪತ್ರ ಬರೆಯುತ್ತೀರಿ? ವಿಳಾಸ ತಿಳಿಸಿರಿ. ಆಗ ತಕ್ಷಣ ಪತ್ರ ಬರೆಯುತ್ತಾರೆ. ಶಿವಬಾಬಾ, ಕೇರ್ ಆಫ್ ಬ್ರಹ್ಮ ಬಾಬಾ ಎಂದು ವಿಳಾಸ ಹೇಳಿರಿ. ಇವರು ಶಿವ ತಂದೆಯ ರಥವಾಗಿದ್ದಾರೆ. ಇವರಿಗೆ ಏನು ಬೆಲೆ ಇದೆ? ಇವರ ತನುವಿನಲ್ಲಿ ಶಿವಬಾಬಾ ಪ್ರವೇಶ ಮಾಡಿದಾಗ ಬೆಲೆ ಇರುತ್ತದೆ. ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆ. ಜ್ಞಾನ ಹೇಳುತ್ತಾ ಹೇಳುತ್ತಾ ಗಂಟಲು ಒಣಗುತ್ತದೆ, ಸುಸ್ತಾಗುತ್ತಾರೆ. ಆದರೆ ಯೋಗ ಇಲ್ಲ ಎಂದರೆ ಜ್ಞಾನದ ಬಾಣ ನಾಟುವುದಿಲ್ಲ. ಅದನ್ನೇ ಡ್ರಾಮಾ ಎಂದು ಹೇಳಲಾಗುತ್ತದೆ. ತಂದೆಯನ್ನು ತಿಳಿದುಕೊಂಡಾಗ ತಂದೆಯ ಮಿಲನ ಮಾಡದೇ ಇರಲು ಸಾಧ್ಯವಿಲ್ಲ. ರೈಲಿನಲ್ಲಿಯೂ ಸಹ ಯೋಗಯುಕ್ತರಾಗಿ ಜ್ಞಾನವನ್ನು ತಿಳಿಸಬಹುದು. ನಾವು ತಂದೆಯ ಹತ್ತಿರ ಹೋಗುತ್ತೇವೆ. ಹೇಗೆ ವಿದೇಶದಿಂದ ವಾಪಸ್ ಬರುವಾಗ ತಮ್ಮ ಸ್ತ್ರೀ, ಮನೆ, ಮಕ್ಕಳ ನೆನಪು ಬರುತ್ತದೆ. ನೀವು ಯಾರ ಹತ್ತಿರ ಬರುತ್ತಾ ಇದ್ದೀರಿ? ತಂದೆಯ ಹತ್ತಿರ ಬರುವಾಗ ದಾರಿಯಲ್ಲೂ ಸಹ ಎಷ್ಟೊಂದು ಖುಷಿಯಾಗುತ್ತದೆ. ಸಾಧಾರಣವಾಗಿ ಸ್ವಲ್ಪ ಸೇವೆ ಮಾಡುತ್ತಾರೆ. ಯಾರಿಗೆ ಅಹಂಕಾರ ಇರುತ್ತದೆ, ಯಾರು ತಮ್ಮನ್ನು ಮಹಾರಥಿ ಎಂದು ಕರೆದುಕೊಳ್ಳುತ್ತಾರೆ, ಅವರು ಕಡಿಮೆ ಸೇವೆ ಮಾಡುತ್ತಾರೆ. ತಂದೆ ಸಾಗರ ಆಗಿದ್ದಾರೆ. ತಂದೆ ನೋಡುತ್ತಾರೆ, ಮಕ್ಕಳು ಅನುಕರಣೆ ಮಾಡುತ್ತಾರೆ. ಮನಸ್ಸಿನಲ್ಲಿ ಜ್ಞಾನದ ಅಲೆಗಳು ಬರುವುದನ್ನು ನೋಡಿ ಖುಷಿಯಾಗುತ್ತದೆ. ಇವರು ಒಳ್ಳೆಯ ಸುಪುತ್ರವಾಗಿದ್ದಾರೆ.
ಬೆಳಗ್ಗೆ ನೆನಪಿನ ಯಾತ್ರೆಯಲ್ಲಿ ಕುಳಿತಾಗ ಬಹಳ ಲಾಭವಿದೆ. ನಡೆಯುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿ ಇರಬೇಕು. ನೀವು ನೆನಪಿನ ಯಾತ್ರೆಯಲ್ಲಿ ಇದ್ದು ಸರ್ವಿಸ್ ಮಾಡುತ್ತೀರಿ, ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಶ್ರೇಷ್ಠರಾಗಿರಿ. ತಾವು ಸ್ವಯಂ ಅನ್ನು ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದೀರಾ? ಹೈಯೆಸ್ಟ್ ಎಂದರೆ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರು. ಈ ಶ್ರೇಷ್ಠ ಸ್ಥಿತಿ ಅಥವಾ ಭಾಗ್ಯ ಹೇಗೆ ಆಗುತ್ತದೆ? ತಂದೆಯ ಶ್ರೇಷ್ಠ ಕರ್ತವ್ಯದಲ್ಲಿ ಸಹಯೋಗಿಗಳು ಆಗುವುದರಿಂದ. ಇಷ್ಟು ತಮ್ಮ ಶ್ರೇಷ್ಠ ಭಾಗ್ಯದ ಸ್ಮೃತಿ ಇರುತ್ತದೆಯೇನೋ? ಒಳ್ಳೆಯದು. ಓಂ ನಮಃ ಶಿವಾಯ.